ಈಗ ಡಿ.ಕೆ. ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆಯ ವಿಚಾರವನ್ನ ಹೇಳಿದ್ರು ಎನ್ನಲಾದಂತ ವಿಡಿಯೋ ಇತ್ತಲ್ಲ, ಅದಕ್ಕೆ ಈಗ ಸ್ಪಷ್ಟನೆ ಕೊಡಿದ್ರು. ನಾನು ಹಾಗೆ ಹೇಳಿದ್ರೆ ಅದನ್ನ ಸಾಬೀತು ಮಾಡಿದ್ರೆ ರಾಜಕೀಯ ನಿವೃತ್ತಿಯನ್ನ ಪಡಿತೀನಿ ಅಂತೇಳಿ ಬೆಂಗಳೂರಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ನಾನು ಆ ಸಂದರ್ಶನದಲ್ಲಿ ಸತ್ಯವನ್ನ ಮಾತಾಡಿದ್ದೀನಿ, ನಾನು ಹಾಗೆ ಹೇಳಿದ್ದೀನಿ ಅಂತ ಹೇಳ್ತಿರೋ ಅವರಿಗೆ ತಲೆ ಕೆಟ್ಟಿದೆ. ಬದಲಾವಣೆ ವಿವಾದಾತ್ಮಕ ಹೇಳಿಕೆ ತಿರುವನ್ನ ಪಡೆದುಕೊಂಡಿತ್ತು. ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳಲೇನು ತಲೆ ಕೆಟ್ಟಿದೆ ಅಂತೇಳಿ ಪ್ರಶ್ನೆ ಕೂಡ ಮಾಡಿದ್ದಾರೆ. ಯಾರು ನನಗೇನು ತಲೆ ಕೆಟ್ಟಿದ್ಯಾ, ಯಾರಿದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಅವ್ರಿಗೆ ತಲೆ ಕೆಟ್ಟಿದೆ. ನಾನು ಇಂಟರ್ವ್ಯೂನಲ್ಲಿ ಏನು ಮಾತಾಡಿದ್ದೀನಿ ಅದನ್ನ ನೋಡಿ ಬಿಜೆಪಿಯವ್ರ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನನ್ನ ಸ್ಟ್ಯಾಂಡ್ ಏನಿದೆಯಲ್ಲ, ನನ್ನ ಪೊಲಿಟಿಕಲ್ ಸ್ಟ್ಯಾಂಡು, ಅದನ್ನ ಅವರು ಬಿಜೆಪಿಯವ್ರ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಎಲ್ಲಿ ಹೇಳಿದ್ದೀನಿ ಸಂವಿಧಾನ? ಇನ್ನು ಅವ್ರ ಪಾರ್ಟಿಯವ್ರು ಹೇಳಿದ್ದು ಸಂವಿಧಾನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದು. ಎಲ್ಲಿ ಹೇಳಿದ್ದೀನಿ ಸಂವಿಧಾನ? ನಾನೇನಾದ್ರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿ ಆಗ್ಬಿಡ್ತೀನಿ. ಅವರು ಒಪ್ಕೋತಾರ ಇದನ್ನ? ತಗ್ಸ್ ನೋಡ್ಲಿ ಅದನ್ನ. ಎಲ್ಲಿ ಹೇಳಿದ್ದೀನಿ ನಾನು? ಓದಲ್ಲಿ ಬಂದರೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ತಮಗೆ ಮಾಡ್ತಾ ಇರ್ಬೇಕು ಅವ್ರು ನನ್ನ ಮೇಲೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆಯ ವಿಚಾರವನ್ನ ಹೇಳಿದ್ರು ಎನ್ನಲಾದಂತ ವಿಡಿಯೋ ಇತ್ತಲ್ಲ, ಅದಕ್ಕೆ ಈಗ ಸ್ಪಷ್ಟನೆ ಕೊಡಿದ್ರು. ನಾನು ಹಾಗೆ ಹೇಳಿದ್ರೆ ಅದನ್ನ ಸಾಬೀತು ಮಾಡಿದ್ರೆ ರಾಜಕೀಯ ನಿವೃತ್ತಿಯನ್ನ ಪಡಿತೀನಿ ಅಂತೇಳಿ ಬೆಂಗಳೂರಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ನಾನು ಆ ಸಂದರ್ಶನದಲ್ಲಿ ಸತ್ಯವನ್ನ ಮಾತಾಡಿದ್ದೀನಿ, ನಾನು ಹಾಗೆ ಹೇಳಿದ್ದೀನಿ ಅಂತ ಹೇಳ್ತಿರೋ ಅವರಿಗೆ ತಲೆ ಕೆಟ್ಟಿದೆ. ಬದಲಾವಣೆ ವಿವಾದಾತ್ಮಕ ಹೇಳಿಕೆ ತಿರುವನ್ನ ಪಡೆದುಕೊಂಡಿತ್ತು. ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳಲೇನು ತಲೆ ಕೆಟ್ಟಿದೆ ಅಂತೇಳಿ ಪ್ರಶ್ನೆ ಕೂಡ ಮಾಡಿದ್ದಾರೆ. ಯಾರು ನನಗೇನು ತಲೆ ಕೆಟ್ಟಿದ್ಯಾ, ಯಾರಿದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಅವ್ರಿಗೆ ತಲೆ ಕೆಟ್ಟಿದೆ. ನಾನು ಇಂಟರ್ವ್ಯೂನಲ್ಲಿ ಏನು ಮಾತಾಡಿದ್ದೀನಿ ಅದನ್ನ ನೋಡಿ ಬಿಜೆಪಿಯವ್ರ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನನ್ನ ಸ್ಟ್ಯಾಂಡ್ ಏನಿದೆಯಲ್ಲ, ನನ್ನ ಪೊಲಿಟಿಕಲ್ ಸ್ಟ್ಯಾಂಡು, ಅದನ್ನ ಅವರು ಬಿಜೆಪಿಯವ್ರ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಎಲ್ಲಿ ಹೇಳಿದ್ದೀನಿ ಸಂವಿಧಾನ? ಇನ್ನು ಅವ್ರ ಪಾರ್ಟಿಯವ್ರು ಹೇಳಿದ್ದು ಸಂವಿಧಾನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದು. ಎಲ್ಲಿ ಹೇಳಿದ್ದೀನಿ ಸಂವಿಧಾನ? ನಾನೇನಾದ್ರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿ ಆಗ್ಬಿಡ್ತೀನಿ. ಅವರು ಒಪ್ಕೋತಾರ ಇದನ್ನ? ತಗ್ಸ್ ನೋಡ್ಲಿ ಅದನ್ನ. ಎಲ್ಲಿ ಹೇಳಿದ್ದೀನಿ ನಾನು? ಓದಲ್ಲಿ ಬಂದರೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ತಮಗೆ ಮಾಡ್ತಾ ಇರ್ಬೇಕು ಅವ್ರು ನನ್ನ ಮೇಲೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆಯ ವಿಚಾರವನ್ನ ಹೇಳಿದ್ರು ಎನ್ನಲಾದಂತ ವಿಡಿಯೋ ಇತ್ತಲ್ಲ, ಅದಕ್ಕೆ ಈಗ ಸ್ಪಷ್ಟನೆ ಕೊಡಿದ್ರು. ನಾನು ಹಾಗೆ ಹೇಳಿದ್ರೆ ಅದನ್ನ ಸಾಬೀತು ಮಾಡಿದ್ರೆ ರಾಜಕೀಯ ನಿವೃತ್ತಿಯನ್ನ ಪಡಿತೀನಿ ಅಂತೇಳಿ ಬೆಂಗಳೂರಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ನಾನು ಆ ಸಂದರ್ಶನದಲ್ಲಿ ಸತ್ಯವನ್ನ ಮಾತಾಡಿದ್ದೀನಿ, ನಾನು ಹಾಗೆ ಹೇಳಿದ್ದೀನಿ ಅಂತ ಹೇಳ್ತಿರೋ ಅವರಿಗೆ ತಲೆ ಕೆಟ್ಟಿದೆ. ಬದಲಾವಣೆ ವಿವಾದಾತ್ಮಕ ಹೇಳಿಕೆ ತಿರುವನ್ನ ಪಡೆದುಕೊಂಡಿತ್ತು. ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳಲೇನು ತಲೆ ಕೆಟ್ಟಿದೆ ಅಂತೇಳಿ ಪ್ರಶ್ನೆ ಕೂಡ ಮಾಡಿದ್ದಾರೆ. ಯಾರು ನನಗೇನು ತಲೆ ಕೆಟ್ಟಿದ್ಯಾ, ಯಾರಿದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಅವ್ರಿಗೆ ತಲೆ ಕೆಟ್ಟಿದೆ. ನಾನು ಇಂಟರ್ವ್ಯೂನಲ್ಲಿ ಏನು ಮಾತಾಡಿದ್ದೀನಿ ಅದನ್ನ ನೋಡಿ ಬಿಜೆಪಿಯವ್ರ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನನ್ನ ಸ್ಟ್ಯಾಂಡ್ ಏನಿದೆಯಲ್ಲ, ನನ್ನ ಪೊಲಿಟಿಕಲ್ ಸ್ಟ್ಯಾಂಡು, ಅದನ್ನ ಅವರು ಬಿಜೆಪಿಯವ್ರ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಎಲ್ಲಿ ಹೇಳಿದ್ದೀನಿ ಸಂವಿಧಾನ? ಇನ್ನು ಅವ್ರ ಪಾರ್ಟಿಯವ್ರು ಹೇಳಿದ್ದು ಸಂವಿಧಾನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದು. ಎಲ್ಲಿ ಹೇಳಿದ್ದೀನಿ ಸಂವಿಧಾನ? ನಾನೇನಾದ್ರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿ ಆಗ್ಬಿಡ್ತೀನಿ. ಅವರು ಒಪ್ಕೋತಾರ ಇದನ್ನ? ತಗ್ಸ್ ನೋಡ್ಲಿ ಅದನ್ನ. ಎಲ್ಲಿ ಹೇಳಿದ್ದೀನಿ ನಾನು? ಓದಲ್ಲಿ ಬಂದರೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ತಮಗೆ ಮಾಡ್ತಾ ಇರ್ಬೇಕು ಅವ್ರು ನನ್ನ ಮೇಲೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆಯ ವಿಚಾರವನ್ನ ಹೇಳಿದ್ರು ಎನ್ನಲಾದಂತ ವಿಡಿಯೋ ಇತ್ತಲ್ಲ, ಅದಕ್ಕೆ ಈಗ ಸ್ಪಷ್ಟನೆ ಕೊಡಿದ್ರು. ನಾನು ಹಾಗೆ ಹೇಳಿದ್ರೆ ಅದನ್ನ ಸಾಬೀತು ಮಾಡಿದ್ರೆ ರಾಜಕೀಯ ನಿವೃತ್ತಿಯನ್ನ ಪಡಿತೀನಿ ಅಂತೇಳಿ ಬೆಂಗಳೂರಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ನಾನು ಆ ಸಂದರ್ಶನದಲ್ಲಿ ಸತ್ಯವನ್ನ ಮಾತಾಡಿದ್ದೀನಿ, ನಾನು ಹಾಗೆ ಹೇಳಿದ್ದೀನಿ ಅಂತ ಹೇಳ್ತಿರೋ ಅವರಿಗೆ ತಲೆ ಕೆಟ್ಟಿದೆ. ಬದಲಾವಣೆ ವಿವಾದಾತ್ಮಕ ಹೇಳಿಕೆ ತಿರುವನ್ನ ಪಡೆದುಕೊಂಡಿತ್ತು. ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳಲೇನು ತಲೆ ಕೆಟ್ಟಿದೆ ಅಂತೇಳಿ ಪ್ರಶ್ನೆ ಕೂಡ ಮಾಡಿದ್ದಾರೆ. ಯಾರು ನನಗೇನು ತಲೆ ಕೆಟ್ಟಿದ್ಯಾ, ಯಾರಿದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಅವ್ರಿಗೆ ತಲೆ ಕೆಟ್ಟಿದೆ. ನಾನು ಇಂಟರ್ವ್ಯೂನಲ್ಲಿ ಏನು ಮಾತಾಡಿದ್ದೀನಿ ಅದನ್ನ ನೋಡಿ ಬಿಜೆಪಿಯವ್ರ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ.
ನನ್ನ ಸ್ಟ್ಯಾಂಡ್ ಏನಿದೆಯಲ್ಲ, ನನ್ನ ಪೊಲಿಟಿಕಲ್ ಸ್ಟ್ಯಾಂಡು, ಅದನ್ನ ಅವರು ಬಿಜೆಪಿ ಅವ್ರ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಎಲ್ಲಿ ಹೇಳಿದೀನಿ ಸಂವಿಧಾನ? ಇನ್ನು ಅವ್ರ ಪಾರ್ಟಿಯವ್ರು ಹೇಳಿದ್ದು ಸಂವಿಧಾನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದು. ಎಲ್ಲಿ ಹೇಳಿದೀನಿ ಸಂವಿಧಾನ? ನಾನೇನಾದ್ರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿ ಆಗ್ಬಿಡ್ತೀನಿ. ಅವರು ಒಪ್ಕೋತಾರ ಇದನ್ನ? ತಗ್ಸ್ ನೋಡ್ಲಿ ಅದನ್ನ. ಎಲ್ಲಿ ಹೇಳಿದೀನಿ ನಾನು? ಓದಲ್ಲಿ ಬಂದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ತಮಗೆ ಮಾಡ್ತಾ ಇರ್ಬೇಕು ಅವ್ರು ನನ್ನ ಮೇಲೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆಯ ವಿಚಾರವನ್ನ ಹೇಳಿದ್ರು ಎನ್ನಲಾದಂತ ವಿಡಿಯೋ ಇತ್ತಲ್ಲ, ಅದಕ್ಕೆ ಈಗ ಸ್ಪಷ್ಟನೆ ಕೊಡಿದ್ರು. ನಾನು ಹಾಗೆ ಹೇಳಿದ್ರೆ ಅದನ್ನ ಸಾಬೀತು ಮಾಡಿದ್ರೆ ರಾಜಕೀಯ ನಿವೃತ್ತಿಯನ್ನ ಪಡಿತೀನಿ ಅಂತೇಳಿ ಬೆಂಗಳೂರಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ನಾನು ಆ ಸಂದರ್ಶನದಲ್ಲಿ ಸತ್ಯವನ್ನ ಮಾತಾಡಿದ್ದೀನಿ, ನಾನು ಹಾಗೆ ಹೇಳಿದ್ದೀನಿ ಅಂತ ಹೇಳ್ತಿರೋ ಅವರಿಗೆ ತಲೆ ಕೆಟ್ಟಿದೆ. ಬದಲಾವಣೆ ವಿವಾದಾತ್ಮಕ ಹೇಳಿಕೆ ತಿರುವನ್ನ ಪಡೆದುಕೊಂಡಿತ್ತು. ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳಲೇನು ತಲೆ ಕೆಟ್ಟಿದೆ ಅಂತೇಳಿ ಪ್ರಶ್ನೆ ಕೂಡ ಮಾಡಿದ್ದಾರೆ. ಯಾರು ನನಗೇನು ತಲೆಕೆಟ್ಟಿದ್ಯಾ? ಯಾರು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಅವ್ರಿಗೆ ತಲೆಕೆಟ್ಟಿದೆ. ನಾನು ಇಂಟರ್ವ್ಯೂನಲ್ಲಿ ಏನು ಮಾತಾಡಿದ್ದೀನಿ ಅದನ್ನ ನೋಡಿ ಬಿಜೆಪಿಯವ್ರ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನನ್ನ ಸ್ಟ್ಯಾಂಡ್ ಏನಿದೆಯಲ್ಲ, ನನ್ನ ಪೊಲಿಟಿಕಲ್ ಸ್ಟ್ಯಾಂಡು, ಅದನ್ನ ಅವರು ಬಿಜೆಪಿಯವ್ರ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಎಲ್ಲಿ ಹೇಳಿದೀನಿ ಸಂವಿಧಾನ? ಇನ್ನು ಅವ್ರ ಪಾರ್ಟಿಯವ್ರು ಹೇಳಿದ್ದು ಸಂವಿಧಾನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದು. ಎಲ್ಲಿ ಹೇಳಿದೀನಿ ಸಂವಿಧಾನ? ನಾನೇನಾದ್ರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿ ಆಗ್ಬಿಡ್ತೀನಿ. ಅವರು ಒಪ್ಕೋತಾರ ಇದನ್ನ? ತಗ್ಸ್ ನೋಡ್ಲಿ ಅದನ್ನ. ಎಲ್ಲಿ ಹೇಳಿದೀನಿ ನಾನು? ಓದಲ್ಲಿ ಬಂದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ತಮಗೆ ಮಾಡ್ತಾ ಇರ್ಬೇಕು ಅವ್ರು ನನ್ನ ಮೇಲೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆಯ ವಿಚಾರವನ್ನ ಹೇಳಿದ್ರು ಎನ್ನಲಾದಂತ ವಿಡಿಯೋ ಇತ್ತಲ್ಲ, ಅದಕ್ಕೆ ಈಗ ಸ್ಪಷ್ಟನೆ ಕೊಡಿದ್ರು. ನಾನು ಹಾಗೆ ಹೇಳಿದ್ರೆ ಅದನ್ನ ಸಾಬೀತು ಮಾಡಿದ್ರೆ ರಾಜಕೀಯ ನಿವೃತ್ತಿಯನ್ನ ಪಡಿತೀನಿ ಅಂತೇಳಿ ಬೆಂಗಳೂರಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ನಾನು ಆ ಸಂದರ್ಶನದಲ್ಲಿ ಸತ್ಯವನ್ನ ಮಾತಾಡಿದ್ದೀನಿ, ನಾನು ಹಾಗೆ ಹೇಳಿದ್ದೀನಿ ಅಂತ ಹೇಳ್ತಿರೋ ಅವರಿಗೆ ತಲೆ ಕೆಟ್ಟಿದೆ. ಬದಲಾವಣೆ ವಿವಾದಾತ್ಮಕ ಹೇಳಿಕೆ ತಿರುವನ್ನ ಪಡೆದುಕೊಂಡಿತ್ತು. ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳಲೇನು ತಲೆ ಕೆಟ್ಟಿದೆ ಅಂತೇಳಿ ಪ್ರಶ್ನೆ ಕೂಡ ಮಾಡಿದ್ದಾರೆ. ಯಾರು ನನಗೇನು ತಲೆಕೆಟ್ಟಿದ್ಯಾ? ಯಾರು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಅವ್ರಿಗೆ ತಲೆಕೆಟ್ಟಿದೆ. ನಾನು ಇಂಟರ್ವ್ಯೂನಲ್ಲಿ ಏನು ಮಾತಾಡಿದ್ದೀನಿ ಅದನ್ನ ನೋಡಿ ಬಿಜೆಪಿಯವ್ರ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನನ್ನ ಸ್ಟ್ಯಾಂಡ್ ಏನಿದೆಯಲ್ಲ, ನನ್ನ ಪೊಲಿಟಿಕಲ್ ಸ್ಟ್ಯಾಂಡು, ಅದನ್ನ ಅವರು ಬಿಜೆಪಿಯವ್ರ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಎಲ್ಲಿ ಹೇಳಿದೀನಿ ಸಂವಿಧಾನ? ಇನ್ನು ಅವ್ರ ಪಾರ್ಟಿಯವ್ರು ಹೇಳಿದ್ದು ಸಂವಿಧಾನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದು. ಎಲ್ಲಿ ಹೇಳಿದೀನಿ ಸಂವಿಧಾನ? ನಾನೇನಾದ್ರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿ ಆಗ್ಬಿಡ್ತೀನಿ. ಅವರು ಒಪ್ಕೋತಾರ ಇದನ್ನ? ತಗ್ಸ್ ನೋಡ್ಲಿ ಅದನ್ನ. ಎಲ್ಲಿ ಹೇಳಿದೀನಿ ನಾನು? ಓದಲ್ಲಿ ಬಂದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ತಮಗೆ ಮಾಡ್ತಾ ಇರ್ಬೇಕು ಅವ್ರು ನನ್ನ ಮೇಲೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆಯ ವಿಚಾರವನ್ನ ಹೇಳಿದ್ರು ಎನ್ನಲಾದಂತ ವಿಡಿಯೋ ಇತ್ತಲ್ಲ, ಅದಕ್ಕೆ ಈಗ ಸ್ಪಷ್ಟನೆ ಕೊಡಿದ್ರು. ನಾನು ಹಾಗೆ ಹೇಳಿದ್ರೆ ಅದನ್ನ ಸಾಬೀತು ಮಾಡಿದ್ರೆ ರಾಜಕೀಯ ನಿವೃತ್ತಿಯನ್ನ ಪಡಿತೀನಿ ಅಂತೇಳಿ ಬೆಂಗಳೂರಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ನಾನು ಆ ಸಂದರ್ಶನದಲ್ಲಿ ಸತ್ಯವನ್ನ ಮಾತಾಡಿದ್ದೀನಿ, ನಾನು ಹಾಗೆ ಹೇಳಿದ್ದೀನಿ ಅಂತ ಹೇಳ್ತಿರೋ ಅವರಿಗೆ ತಲೆ ಕೆಟ್ಟಿದೆ. ಬದಲಾವಣೆ ವಿವಾದಾತ್ಮಕ ಹೇಳಿಕೆ ತಿರುವನ್ನ ಪಡೆದುಕೊಂಡಿತ್ತು. ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳಲೇನು